ಆಫ್ಟರ್ ಇವನ್ ಗಿವಿಂಗ್ ಅ ಹಿಟ್ ಫಿಲ್ಮ್, ಯಾಕೆ ಡೈರೆಕ್ಟರ್ಸ್ ಹ್ಯಾವ್ ಟು ಕೀಪ್ ಪ್ರೂವಿಂಗ್ ದೆಮ್ಸೆಲ್ಸ್ ಅಗೇನ್? ಒಬ್ಬ ಡೈರೆಕ್ಟ್ರಿಗೆ ಹೆಂಗೆ ಅಂತ ಹೇಳಿದ್ರೆ, ಆವಾಗ ನೀವು ಯಾವುದೇ ಸಿನಿಮಾ ತೊಗೊಳ್ಳಿ, ನಮ್ಮೂರ ಮಂದಿರವ ಯಾರ ಸಿನಿಮಾ, ಪ್ರತ್ಯರ್ಥ ಯಾರ ಸಿನಿಮಾ, ನಿಷ್ಕರ್ಷ ಯಾರ ಸಿನಿಮಾ, ಡೈರೆಕ್ಟರ್ಸ್ ಅಂತ ಎಕ್ಸಾಕ್ಟ್ಲಿ, ಫಸ್ಟ್ ಬರೋದು ಎಡಕಲ್ ಗುಡ್ಡದ ಮೇಲೆ ಯಾರ ಸಿನಿಮಾ ಪುಟ್ಟಣ್ಣ ಅವ್ರ ಸಿನಿಮಾ ಅಲ್ವಾ, ಆಟೋ ರಾಜ ಯಾವ ಸಿನಿಮಾ, ಒಂದು ಮುತ್ತಿನ ಕತೆ ರಾಜ್ಕುಮಾರ್ ಅವ್ರು ಮಾಡಿದ್ರು ಯಾರ ಸಿನಿಮಾ ಅಂತ ಹೇಳ್ತೀವಿ, ಇವತ್ತವರೆಗೂ ಶಂಕರ್ನಾಗ್ ಸಿನಿಮಾ ಅಂತ ಹೇಳ್ತೀವಿ ನಾವು ಅಲ್ವಾ. ಅದೇನಾಗೋಯ್ತು, ಹೋಗ್ತಾ 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 ಸ್ಟಾರ್ ಸಿನಿಮಾ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಸ್ಟಾರ್ಟ್ ಬಿಕಮಿಂಗ್ ದ ಫೇಸ್ ಆಫ್ ದ ಸಿನಿಮಾ. ಫೇಸ್ ಅವಾಗಲೂ ಇದ್ದರು. ನೀವು ವಿಷ್ಣುವರ್ಧನ್ ತೊಗೊಳ್ಳಿ, ರಾಜ್ಕುಮಾರ್ ಸರ್ ತೊಗೊಳ್ಳಿ, ಅಂಬರೀಷ್ ಅವ್ರು ತೊಗೊಳ್ಳಿ, ಶ್ರೀನಾಥ್ ಅವ್ರು ತೊಗೊಳ್ಳಿ, ದ್ವಾರಕೇಶ್ ಅವ್ರು ತೊಗೊಳ್ಳಿ, ಬಾಲಕೃಷ್ಣ ತೊಗೊಳ್ಳಿ, ದಿನೇಶ್ ಅವ್ರು ತೊಗೊಳ್ಳಿ, ವೀರೇಂದ್ರ ಗೋಪಾಲ್ ತೊಗೊಳ್ಳಿ, ಸುಧೀರ್ ಅವ್ರದ್ದು ಎಷ್ಟು ಜನ ಬೇಕು. ಇವಾಗ ಒಂದು 5 ಜನ ಹೆಸರು ಹೇಳಿ. ಬ್ಯಾಲೆನ್ಸ್ ಪೂರ್ಣ ಆ್ಯಂಡ್ ಒಬ್ಬಟ್ಟಿನ ಥರ ಇತ್ತದು. ಹೌದು, ಯಾರ್ದು ಅಂತ ಜನ ಸೆಪರೇಟ್ ಮಾಡೋಕ್ಕಾಗಿಲ್ಲ ಅಂದರೂ ಅದು ಚೆನ್ನಾಗಿ ಅದು ಎದ್ಬಿಡ್ತಿತ್ತು. ಎಲ್ಲ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಮ್ಗೆ ಆಪರ್ಚುನಿಟಿ ಸಿಗಲ್ಲ. ಡೈರೆಕ್ಟರ್ಸ್ಗೆ ಯಾರು ಆಪರ್ಚುನಿಟಿ ಕೊಡ್ತಿದ್ದೀರಾ? ನೀವು ನನ್ನ ಹೀರೋಯಿನ್, ನೀವು ಹಿಟ್ಟಾದ್ರಿ, ನೀವು ಒಂದು ಇನ್ವೆಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು, ಸರ್ ಮಹೇಶ್ ಸರ್ ಬ್ರಿಲಿಯಂಟ್ ಡೈರೆಕ್ಟರ್ ಸರ್, ನೀವು ಬನ್ನಿ ನನ್ನ ಸಿನಿಮಾಗೆ ಇನ್ವೆಸ್ಟ್ ಮಾಡಿ, ಮಹೇಶ್ ಸರ್ ಡೈರೆಕ್ಟ್ ಮಾಡೋಕ್ಕೆ ರೆಡಿ ಅಂತ ನೀವು ಯಾವ ಥರ ಕರ್ಕೊಂಬಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ? ಕೊಡಲ್ವಾ? ಶೋ ಮಿ ಒನ್ ಟೆಕ್ನಿಷಿಯನ್ ಯಾವ ಸಿನಿಮಾಯಿಂದ ಅನ್ನ ತಿಂದಿದ್ದಾರೆ, ಒಂದು ಪ್ರೊಡ್ಯೂಸರ್ನ ಕರ್ಕೊಂಬಂದು ನನಗೆ ಆಪರ್ಚುನಿಟಿ ಕೊಟ್ಟಿರೋದು. ಡೈರೆಕ್ಟರ್ಗಳು ಆ ಥರ ಆಗಲ್ಲ, ಚಾನ್ಸೇ ಇಲ್ಲ. ಯಾರು ಕೊಟ್ಟು ನೀವು ತೋರಿಸಿದ್ರೆ ನಂಗೆ ಖುಷಿ. ಇವಾಗ ಯಾರೋ ಒಬ್ಬ ಟೆಕ್ನಿಷಿಯನು 5-6 ಸಿನಿಮಾ ಮಾಡಿದ್ರು ಆಯಿತಾ, ಅವ್ರು ಲಕ್ಷ ಸಂಪಾದನೆ ಮಾಡಿಬಿಟ್ರು. ಯಾವುದಾದ್ರು ಒಂದು ಪ್ರೊಡ್ಯೂಸರ್ ಹತ್ರ ಅವ್ರು ಮಾತಾಡ್ಬಿಟ್ಟು, ಸರ್ ಮಹೇಶ್ ಸರ್ ಒಳ್ಳೆ ಸ್ಟೋರಿ ಇಟ್ಕೊಂಡಿದ್ದಾರೆ, ಬನ್ನಿ ಸರ್ ನಾನೇ ಸಿನಿಮಾಟೋಗ್ರಾಫರು, ಬನ್ನಿ ಒಂದು ಸಿನಿಮಾ ಮಾಡೋಂಥ ಒಂದು ಟೆಕ್ನಿಷಿಯನ್ಸ್ ಕರ್ಕೊಬರ್ತಾರೆ ವಾಪಸ್ಸು. ಆದರೆ ನೀವು ನಮ್ಮ ಫಿಲ್ಮಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರ ಅಂದ್ಬಿಟ್ಟು 20 ಜನಕ್ಕೆ ರೆಫರ್ ಮಾಡಿರ್ತೀವಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.